ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ತಿಲಕ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಜನತೆ ಹತ್ರ ಹೋಗಿ ಈ ಲವ್ ಬಗ್ಗೆ, ಫ್ರೆಂಡ್ಶಿಪ್ ಬಗ್ಗೆ ಯಾರೆಲ್ಲ ಯಾವ ತರ ಹೇಳ್ತಾರೆ, ಅವ್ರ ಬಗ್ಗೆ ಯಾವ ತರ ಅಭಿಪ್ರಾಯ ಐತೆ, ಅವರ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು, ಇಲ್ಲ ಅವ್ರದ್ದು ಲೈಫಲ್ಲಿ ಆಗಿರ್ಬೋದು, ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದನ್ನ ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡಿಸ್ತೀನಿ. ಯಾರೆಲ್ಲ ಯಾವ ತರ ಉತ್ತರ ಕೊಡ್ತಾರೆ ಅಂತ ನೀವೇ ನೋಡಿ. ನಿಮ್ಮ ಹೆಸರು? ಪವನ್ ಕುಮಾರ್. ಪವನ್ ಕುಮಾರ್. ಈ ಫ್ರೆಂಡ್ಶಿಪ್ ಬಗ್ಗೆ, ಈ ಲವ್ ಬಗ್ಗೆ ಏನಾದ್ರು ಹೇಳ್ಬೋದಾ? ಲವ್ ಬಗ್ಗೆ ಏನು ಅಷ್ಟೊಂದು ನಾಲೆಡ್ಜ್ ಇಲ್ಲ ನಮ್ಗೆ. ಅಂದ್ರೆ ನಿಮ್ಮ ಫ್ರೆಂಡ್ ಗ್ರೂಪ್ ಅಲ್ಲಿ ನಡೆದಿರುವಂತ ವಿಷಯನಾದ್ರೂ ಹೇಳ್ಬೋದು, ಇಲ್ಲ ನಿಮ್ಮ ಯಾವ್ದಾದ್ರು ನೋಡಿದ್ರೆ. ನಮ್ಮಲ್ಲಿ ಲವ್ ಬಗ್ಗೆ ಜಾಸ್ತಿ ನಮ್ಗೆ ಆದ್ಯತೆ ಇಲ್ಲ, ಮನೇಲಿ ಇಲ್ಲ, ಫ್ರೆಂಡ್ಶಿಪ್ ಅಲ್ಲಿ ಇಲ್ಲ. ಯಾಕಂದ್ರೆ ಲವ್ ಮಾಡಿ ಮಾಡಿ ಬ್ರೇಕಪ್ ಜಾಸ್ತಿ, ಮನೆಗಳಲ್ಲಿ ಒಪ್ಪಲ್ಲ, ಅದರ್ ಕ್ಯಾಸ್ಟ್ ಹಂಗೆ ಹೀಗಂತ ಸಮಸ್ಯೆ ಇವಿ ನಮ್ಮಲ್ಲಿ. ಹಳ್ಳಿ ಸೈಡ್ ಅಲ್ಲಿ ಮಾಮೂಲಿ ಕಾಮನ್ ಆಗಲ್ಲ ಈಗ. ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ಇಲ್ಲ, ತಲೆಗೆ ಹಾಕೊಳ್ಳೋದಿಲ್ಲ. ಏನಪ್ಪಾ ಅಂದ್ರೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಫ್ರೆಂಡ್ಶಿಪ್, ಸ್ನೇಹಕ್ಕೋಸ್ಕರ ಅಷ್ಟೇ. ಯಾರು ನಮ್ ಜೊತೆ ನಿಯತ್ತಾಗಿ ನಮ್ಗೆ ಅವ್ರಿಗೆ ಕಷ್ಟಕ್ಕಾಗದ್ ಬೇಡ, ನಾವು ಆಗಿರೋ ಕಷ್ಟಕ್ಕೆ ಅವರು ಸ್ವಲ್ಪ ಸ್ಪಂದಿಸಿದ್ರೆ ಸಾಕು. ಅಷ್ಟಕ್ಕೆ ನಮ್ಗೆ ಇದಕ್ಕೆ ನಾವು ಬೆಲೆ ಕೊಡೋದು ಜಾಸ್ತಿ. ಅಂದ್ರೆ ಫ್ರೆಂಡ್ಶಿಪ್ ಬೆಟರ್ ಅಂತ ನೀವು ಹೇಳ್ತಾ ಇದೀರಾ? ಫ್ರೆಂಡ್ಶಿಪ್ ಬೇಕು. ಅಂದ್ರೆ ನೀವು ಕರೆದಾಗೆಲ್ಲ ಬರ್ತಾರಾ ಫ್ರೆಂಡ್? ಆಗಲ್ಲ ಬ್ರೋ, ಯಾರು ಬರಲ್ಲ. ನಿಯತ್ತಾಗಿ ಎಲ್ಲೋ 10 ಜನರಲ್ಲಿ ಒಬ್ರು ಇಬ್ರು ಇರ್ತಾರೆ. ಅದು ಯಾರು ನಾವು ಅವ್ರಿಗೆ ಪ್ರಾಮುಖ್ಯತೆ ಕೊಟ್ಟಿರ್ತೀವಿ ಅಂತೇಳಿ ಅವ್ರು ಒಂದೊಂದ್ ಟೈಮ್ ಕೈ ಎತ್ ಬಿಡ್ತಾರೆ. ನಾವು ನಮ್ಮವರೆಲ್ಲ ಅಂತಿರ್ತೀವಲ್ಲ, ಅವ್ರು ಒಂದೊಂದ್ ಟೈಮ್ ಆಗ್ತಾರೆ. ನಾವು ಯಾರ ಮೇಲೆ ಒಟ್ಟಿನಲ್ಲಿ ಡಿಪೆಂಡ್ ಆಗಕ್ಕಾಗಲ್ಲ. ನಮ್ ಕೈಲಾದಷ್ಟು ನಾವು ಮಾಡ್ಕೋಬೇಕು ಪ್ರಯತ್ನ. ಏನ್ ಕೆಲಸ ಇರುತ್ತೆ ನಾನು ನನ್ನ ಅಂತಾನೆ ಬದುಕ್ಬೇಕು, ಆಗ ನಾನು ಚೆನ್ನಾಗಿರ್ತೀವಿ. ನಮ್ಮೂರು ತಮ್ಮೂರು ಅಂತ ಬದುಕ್ತಿವಲ್ಲ, ಆಗ ನಮ್ಮೂರೇ. ನನ್ನ ಹೆಸರು ಚರಣ ಅಂತ. ಪುರ ನಿಮ್ದು? ದರ್ಶನ್ ಅಂತ. ಈ ಫ್ರೆಂಡ್ ಬಗ್ಗೆ, ಈ ಲವ್ ಬಗ್ಗೆ ಏನಾದ್ರು ಒಂದೆರಡು ಮಾತಾಡ್ಬೋದಾ? ಬ್ರೋ, ನಾವು ತುಂಬಾ ಜನ ಹುಡುಗಿರ್ ನೋಡಿದೀವಿ, ಆದ್ರೆ ಬಟ್ ಅದೇ ಒಂದ್ 2-3 ಜನ ಹುಡುಗಿರ್ ಲವ್ ಮಾಡಿದೀವಿ, ಇಲ್ಲ ಅಂತಿಲ್ಲ. ಬಟ್ ನಾವ್ ಆದ್ರೆ ಅವರು ಏನು ಇದ್ ಮಾಡಿಲ್ಲ, ನಾವು ಏನ್ ಇದ್ ಮಾಡಿಲ್ಲ. ಇದ್ ಮಾಡಿಲ್ಲ ಅಂದ್ರೆ ಹೇಳಿದ್ರೆ ಪ್ರಪೋಸ್ ಗಿಪೋಸ್ ಏನು ಮಾಡಿಲ್ಲ, ಸುಮ್ನೆ ಏನೋ ಒಂಥರ ನೋಡಿದೀವಿ, ಸುಮ್ನೆ ಆಗಿದೀವಿ. ಚಂದ್ರ ಕ್ರಶ್ ತರ? ಕ್ರಶ್ ತರ ಏನಿಲ್ಲ, ಬರೀ ಒಂದೇ. ಬಟ್ ನೀವು ಎಷ್ಟು ಜನ ಹುಡುಗಿರನ್ನ ಲವ್ ಮಾಡ್ತಿದ್ದೀರಾ? ನಾವು ಮಾಡಿದ್ವಿ ಒಂದ 3 ಜನ ಮಾಡಿದ್ವಿ. ಬ್ರೋ ನೀವು? ನಾನು ಒಬ್ಳನ್ನೇ ಮಾಡಿದ್ದೆ. ಲವ್ ಮಾಡಿದೀರ ಒಬ್ರು? ಆದ್ರೂ ಅವ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಅವಳು ಲವ್ ಮಾಡ್ತಿದ್ದು ಚಿಕ್ಕ ವಯಸ್ಸಿನ ಲವ್, 9ನೇ ಕ್ಲಾಸ್ ಲವ್ ಮಾಡ್ತಿದ್ದ ನಾವು. ಅದು ಏನಾಯ್ತು ಅಂದ್ರೆ, ನಾನ್ ಮೈಸೂರಿಗೆ ಬಂದ್ಮೇಲೆ ಲಾಂಗ್ ಡಿಸ್ಟೆನ್ಸ್ ಆಗಿ ಅಲ್ಲಿ ಬ್ರೇಕಪ್ ಎಲ್ಲ ಆಗಿ ಮನೆಯವ್ರಿಗೆಲ್ಲ ಗೊತ್ತಾಗಿತ್ತಲ್ಲ, ಅದರಿಂದ ಲವ್ ಮಾಡಕ್ ಬಿಟ್ಟಿದ್ವಿ. ಈಗ ಸದ್ಯಕ್ಕೆ ಯಾವ್ದು? ಬ್ರೋ ನೀವೇನಾದ್ರು 3 ಸೀಟ್ ಲವ್ ಮಾಡೋದ್ರಲ್ಲ, ಅವ್ರ ಬಗ್ಗೆ ಏನಾದ್ರು ಹೇಳಿದ್ವಿ ಬ್ರೋ, ಅವರು ಸುಮ್ನೆ ರಿಜೆಕ್ಟ್ ಮಾಡಿದ್ರು. ನಾವು 3 ಸೀಟು ಅಂದ್ರೆ ಒಬ್ರು ಮಾತ್ರ. ಅದು ಸ್ಕೂಲಲ್ಲಿ, ಸ್ಕೂಲಿಂದ ಕಾಲೇಜ್ ತನಕ ನಡೆಸಿದ್ವಿ. ಆಮೇಲೆ ಎಲ್ಲಾ ಆ ಕಡೆ ಆಯ್ತು, ಅದಕ್ಕೆ ನಾವು ಸುಮ್ನಾದ್ವಿ. ಮತ್ತೆ ಏನೋ ನೋಡಕ್ ಹೋಗಿಲ್ಲ. ಏನೋ ಇಂಟ್ರೆಸ್ಟ್ ಇದೆ, ಆದ್ರೆ ಮತ್ತೆ ಟ್ರೈ ಮಾಡಕ್ ಹೋಗ್ತಾ ಇಲ್ಲ ಇನ್ನು. ನೆಕ್ಸ್ಟ್ ಈಗ ನಿಮ್ಮ ಫ್ರೆಂಡ್ ಬಗ್ಗೆ ಏನಾದ್ರು ಹೇಳ್ಬೋದು? ಫ್ರೆಂಡ್ ಅಂತ ಬಂದ್ರೆ ಎಲ್ಲಾ ಫ್ರೆಂಡು ಎಲ್ಲಾ ನಾವ್ ಚೆನ್ನಾಗಿದ್ದೀವಿ. ಏನೇ ಆಗ್ಲಿ, ಎಲ್ಲೇ ಹೋಗ್ಬೇಕು ಅಂದ್ರೆ ಎಲ್ಲ ಒಟ್ಟಿಗೆ ಹೋಯ್ತಿವಿ, ಎಲ್ಲಿಗ್ ಬರ್ಬೇಕು ಅಂದ್ರೆ ಒಟ್ಟಿಗೆ ಹೋಗ್ತೀವಿ, ಎಲ್ಲೇದು ಒಟ್ಟಿಗೆ ಇರ್ತೀವಿ. ಹಂಗೆ ಫ್ರೆಂಡ್ಸ್ ಅಂದ್ರೆ ಬೈ ಎಲ್ಲಾ ಕಡೆ ಈಗ ಒಂದೊಂದ್ ಊರಿಂದ ಬೇರೆ ಕಡೆ ಹೋಗ್ತಿವಿ, ಎಲ್ಲಾರು ಫ್ರೆಂಡ್ಸ್ ಆಗ್ತಿವಿ, ಎಲ್ಲಾ ಚೆನ್ನಾಗಿರ್ತೀವಿ. ನಾವು ಟ್ರಿಪ್ ಹೋಗ್ಬೇಕು ಅಂದ್ರೆ ಈಗ ಹುಡುಗರೇ ಬೇಕಾಗೋದು. ನಾವು ತುಂಬಾ ಕಡೆ ಟ್ರಿಪ್ ಹೋಗಕ್ಕೆ, ಅದು ನಾವು ಸಡನ್ ಪ್ಲಾನ್ ಮಾಡೋದು. ಟ್ರಿಪ್ ಹೋಗ್ಬೇಕು ಅಂತ ಹೇಳಿದ್ರೆ ಇವಾಗ ಹೊಡ್ಬೇಕು ಅಂತ ಸುಮ್ನೆ ಸೆಟ್ಟಿಂಗ್ ಹಾಕಿದ್ರೆ ಸಾಕು, ಈಗ ನೈಟೇ ಪ್ಲಾನ್ ಮಾಡ್ತೀವಿ. ಮಾತ್ರ ಫ್ರೆಂಡ್ಸ್ ಜೊತೆ ಜಾಸ್ತಿ ಪಾರ್ಟಿ ಮಾಡಕ್ ಇಷ್ಟ ಪಡ್ತೀವಿ. ಫ್ರೆಂಡ್ಸ್ ಜೊತೆ ಯಾವಾಗ ಇರ್ಬೇಕು ಅಂತ ಅನ್ಸ್ಕೊತೀವಿ. ಫ್ರೆಂಡ್ಸ್ ಇದ್ರೆ ಎಲ್ಲ. ಅಂದ್ರೆ ನಿಮ್ಮ ಫ್ರೆಂಡ್ ತುಂಬಾ ಆತ್ಮೀಯರಾಗಿ ಜೊತೆಲಿ ಇರ್ತಾರೆ ಅಂತ ಹೇಳ್ತಾ ಇದೀರಾ? ಅಂದ್ರೆ ಏನೇ ಕರೋರು ಆ ಟೈಮಲ್ಲಿ ಬರ್ತಾರೆ. ಒಂದು ಪ್ರ್ಯಾಂಕ್ ಕಾಲ್ ಮಾಡುವ? ಪ್ರ್ಯಾಂಕ್ ಕಾಲ್ ಮಾಡೋಣ. ಏನಂತ ಮಾಡ್ಬೇಕು? ಈಗ ಬರ್ಬೇಕಾದ್ರೆ ಒಂದು ಗಲಾಟೆ ಆಗ್ಬಿಟ್ಟೈತೆ, ಬರ್ತೀರಾ ಅಂತ ಅಂದ್ಬಿಟ್ಟು ಅವ್ನು ಕಾಲ್ ಮಾಡಿ, ಸುಮ್ನೆ ಏನಂತ ನೋಡಿ. ದಿಗಂತ್ ಅಂತ ನಮ್ಮ ಫ್ರೆಂಡು, ಮಾಡ್ತೀವಿ. ಗಲಾಟೆ ಆಗ್ತದೆ. ಹಲೋ ಮಚ್ಚಿ, ಎಲ್ಲಿದ್ಯೋ ಮಗ? ಇಲ್ಲೇ ರೂಮು. ಅಗ್ರಹಾರ ಸರ್ಕಲ್ ಬರ್ತೀಯಾ? ಯಾಕೋ, ಏನಾಯ್ತು? ಏನಿಲ್ಲ, ಸ್ವಲ್ಪ ಕಿರಿಕಾಗಿತ್ತು ಬೈಕ್ದು, ಒಂದ್ ಸ್ವಲ್ಪ ಗುಚ್ಚ ತಗೊಂಡ್ಬಿಟ್ಟು ಹುಡುಗರು ಕರ್ಕ ಬಂದ್ಬಿಟ್ಟು ಅದಕ್ಕೆ. ಹೌದಾ? ಬರ್ತೀನಿ ಹುಡುಗರ್ನ ಕರ್ಕೊಂಡು. ಸರಿ ಮಚ್ಚ, ಬೇಗ ಬಾ. 2 ನಿಮಿಷ ಅಲ್ಲೇ ಬರ್ತೀನಿ ನೋಡು. ಸರಿ ಮಚ್ಚ. ಇಷ್ಟೇ ಬ್ರೋ ಫ್ರೆಂಡ್ಸ್ ಅಷ್ಟೇ. ಎಲ್ಲಾ ಕಡೆ ನಾವು ಹೋಗಿದ್ರೆ ಹೆಂಗೆ. ನಿನ್ನೊಬ್ಬನಿಗೋಸ್ಕರ ನೀನ್ ಯಾವಾಗ ಕರೆದ್ರು ನಾನ್ ಮತ್ತೆ ಬರ್ತೀನಿ. ಸತೀಶ್ ಅಂತ ಬ್ರೋ. ಈ ಫ್ರೆಂಡ್ಶಿಪ್ ಬಗ್ಗೆ ಏನಾದ್ರು ಹೇಳ್ಬೋದಾ? ಫ್ರೆಂಡ್ಶಿಪ್ ಅಂದ್ರೆ ಒಂದೇ ಮಾತು ಹೇಳ್ಬೇಕಂದ್ರೆ ಫ್ಯಾಮಿಲಿ ಅಂತಾನೆ ಹೇಳ್ಬೋದು.
ಒಟ್ಟ ಅಣ್ಣ ತಮ್ಮಂದ್ರು ತಾನೇ ಇರ್ತಾರೆ. ಹೆಚ್ಚು ಹೇಳ್ಕೋಬೇಕಂದ್ರೆ ಅಣ್ಣ ತಮ್ಮಂದ್ರನೇ ಬ್ರೋ. ಫ್ರೆಂಡ್ ಫ್ರೆಂಡ್ ಅಂದ್ರೆ ಅಣ್ಣ ತಮ್ಮಂದ್ರನೇ. ಯಾವುದೇ ಟೈಮಲ್ಲಿ ಹೇಳಿ ಪಟ್ ಅಂತ ಫೋನ್ ರಿಸೀವ್ ಮಾಡ್ತಾರೆ, ಮಚ್ಚ ಏನಾಯ್ತು ಅಂತ ಕೇಳ್ತಾರೆ. ಏನಾರ ಸಡನ್ ಆಗಿ ಹೆಲ್ಪ್ ಬೇಕಂತಂದ್ರೆ ಸಡನ್ ಆಗಿ ಏನಾರ ಮಾಡ್ತಾರೆ. ಇಲ್ಲ ಮಾಡಕ್ಕಾಗಿಲ್ಲ ಅಂದ್ರೆ ಸಜೆಷನ್ ಅವರು ಕೊಟ್ಟೆ ಕೊಡ್ತಾರೆ. ಒನ್ ಆಫ್ ಹೇಳ್ಬೇಕಂತಂದ್ರೆ ಫ್ರೆಂಡ್ಸ್ ಅಂದ್ರೆ ಫ್ಯಾಮಿಲಿ. ಫ್ರೆಂಡ್ಸ್ ಅಂದ್ರೆ ಹೆಲ್ಪ್ ಚೆನ್ನಾಗ್ ಮಾಡ್ತಾರೆ ಅಂತ ಹಾ ಹೇಳ್ತಾರೆ. ಬ್ರೋ. ಈಗಲೂ ಅಷ್ಟೇ ನನ್ನ ಫ್ರೆಂಡ್ ಒಬ್ಬ ಡ್ಯೂಟಿಗೆ ಹೋಗಿದ್ದಾನೆ. ಅವನಿಗೆ ಏನಾರು ಬ್ರೋ ಈ ತರ ಪ್ರಾಬ್ಲಮ್ ಇದೆ, ಅಮೌಂಟ್ ಹಾಕು ಅಂದ್ರೆ ಸಾಕು, ಏನು ಎತ್ತ ಒಂದು ಮಾತು ಕೇಳಲ್ಲ ಬ್ರೋ. ಸಡನ್ ಆಗಿ ಹಾಕೊಂಡ್ರೆ ಅಮೌಂಟ್ ಬರುತ್ತೆ. ಇದ್ರ ಬಗ್ಗೆ ಏನಾರು ಒಂದು ಪ್ರ್ಯಾಂಕ್ ಏನಾರು ಮಾಡ್ಬೋದಾ ಫ್ರೆಂಡ್ ಬಗ್ಗೆ? ಫ್ರೆಂಡ್ ಬಗ್ಗೆ ಫ್ರೆಂಡ್ ಅವ್ನ್ ಡ್ಯೂಟಿಗೆ ಹೋಗಿದ್ದಾನೆ, ಅವನಿಲ್ಲ ಈಗ. ಬೇರೆ ಯಾರಾದ್ರೂ ಇದಾರೆ ಮಾಡ್ಬೋದು. ಕಾಲ್ ಮಾಡ್ತಾ आपने जिस व्यक्ति को कॉल किया है वो अभी ಎಲ್ಲಿದ್ದೀವಪ್ಪ? ಹಲೋ, ಎಲ್ಲಿದ್ದಿಲ್ಲ? ಅಯ್ಯೋ ಏನೋ ಮಾಡೋದಿರ್ಲಿ ನಮ್ಮ ಮಗನೇ. ಫಸ್ಟ್ ನಾರ್ಮಲ್ ವಾಯ್ಸ್ ಅಲ್ಲಿ ಮಾತಾಡು. ಹಲೋ, ಅರ್ಜೆಂಟ್ ಐತಲ್ಲೋ ಮರೆ, ಕರೆಕ್ಟ್ ಮಾತಾಡಿ ನನ್ ಮಗನೇ. ಎಲ್ಲಿದ್ದಿಲ್ಲ? ಮನೇಲಿದ್ದ? ನಾನು ಹಿಂಗೆ ಸಿಟಿ ಬಂದ್ಬಿಟ್ಟಿದೆ. ಗಾಡಿ ಕೇಸ್ ಇತ್ತಲ್ಲ, ಗಾಡಿ ಹಾಕೋಬಿಟ್ಟವ್ರೆ. ಗಾಡಿ ಹಾಕೋಬಿಟ್ಟವ್ರ ಪೊಲೀಸು. ಹಾ 9 ಕೇಸ್ ಐತೆ, ಎಲ್ಲ ಬೆಳವಡಿಲ್ ಬಿದ್ದಿರೋದೇನೆ. ಊಟ್ಗಳಿಲ್ಲ 4, ಬೆಳವಡಿಲ್ಲ 5. ಸಿಗ್ನಲ್ ಫೋಟೋ ಅದು ವಿತೌಟ್ ಹೆಲ್ಮೆಟ್ ಡ್ಯೂಟಿ ಬರೋ ಟೈಮಲ್ಲಿ ಆಗಿರೋದು. 2 ಕೇಸ್ ಕ್ಲಿಯರ್ ಮಾಡ್ಬೇಕಂತವ್ರೆ. ಹಾ ಈಗ 1000 ಇದ್ರೆ ಹಾಕಿರ್ತಿ. ಈಗ 1000 ಇದ್ರೆ ಹಾಕಿರೋ ಆಗಿರ್ತೀನಿ ನಮ್ಮ ಹತ್ರ. 2ಕ್ಕೆ 1000 ರೂಪಾಯಿ ಅಲ್ವಲ್ಲ, 500 ರೂಪಾಯಿ ಒಂದು ಕೇಸ್ ಇದೈತೆ. ಒಂದು 500? ಹಾ ಸರಿ ಆಯ್ತು, ಹಾಕ್ತೀನಿ ಬಿಡು. ಹಾಕ್ನಾ ಈಗ? ಹಾ ಈಗ ಆಗಿರೋ. ನಿಮ್ ಅಣ್ಣನೇ 100 ಕೊಡ್ಬೇಕು ಅಲ್ಲ, ಮತ್ತೆ? ಇಲ್ಲ, ಒಂದು ಫೋನ್ ಸಿಗ್ತಾ ಇಲ್ಲ. ಫೋನ್ ಸಿಗ್ತಲ್ವಾ? ಹಾ ನಾನ್ ಬಂದಿರೋದು ಗೊತ್ತಿಲ್ಲ, ನೀನ್ ಹಾಕಿರೋ. ನನ್ ಗಾಡಿ ನಂಬರ್ ಹೇಳ್ತೀನಿ, ನಂದು ಚೆಕ್ ಮಾಡಿ ಸಿಗ್ತದಂತ. ಹಾ ಸರಿ ಆಯ್ತು. ಸರಿ ಮ್ಯಾಮ್, ಹಾಕಿರೋ, ವಾಪಸ್ ಆಗಿರ್ತೀನಿ ನಿಂಗೆ. ಸರಿ ಆಯ್ತು, ಆಯ್ತು. ಸರಿ ಮ್ಯಾಮ್. ಹಾ ಏನ್ ಬರೋ 1000 ಆಯ್ಕೆ ಆಗ್ಬಿಟ್ರು. ಓಕೆ, ವಾಪಸ್ ಹಾಕ್ತೀನಿ ತಗೋ. ಥ್ಯಾಂಕ್ಸ್ ಅಲ್ಲ. ಹಿಂಗೆ ಬ್ರೋ. ತುಂಬಾ ಒಳ್ಳೆ ಫ್ರೆಂಡ್ಶಿಪ್. ನೀವು ಅದೇ ತರ ಹೆಲ್ಪ್ ಮಾಡ್ತೀರಿ, ಅವ್ರು ನಿಮ್ಗೆ ಅದೇ ತರ ಹೆಲ್ಪ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಕ್ಷಣಕ್ಕೆ ಯಾವಾಗಿಲ್ಲ ಅಂತಂದ್ರು ಈ ತರ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಅಲ್ವಾ. ಯಾವಾಗ ಬೇಕು ಎನಿ ಟೈಮ್ ಫೋನ್ ಮಾಡ್ರಿ, ಪಕ್ಕ ಸಿಗ್ತಾರೆ. ಏನೇ ಒಂದಾದ್ರು ಕೆಲಸ ಕೊಡ್ತಾರೆ. ನಮ್ಗೆ ಯಾವ ತರ ತೊಂದ್ರೆ ಇಲ್ಲ. ಫ್ರೆಂಡ್ಶಿಪ್ ಅಂದ್ರೆ ಫ್ರೆಂಡ್ಸ್ ಇರುವಾಗ ನಾವು ಏನೇ ಒಂದ್ ಒಳ್ಳೇದ್ ಮಾಡ್ತೀನಿ ಅಂತಂದ್ರು ನಡಿಲ್ಲ ಸಾಥ್ ಕೊಡ್ತೀನಿ ಅಂತಾರೆ. ಕೆಟ್ಟ ಯಾವಂಡ ನಡಿಲ್ಲ ಅಂತಂತಾರೆ, ಕೆಟ್ಟದ್ ಮಾಡ್ತೀನಿ ಅಂತಂದ್ರು. ಆತರ ಹುಡುಗ್ರಿ. ಅವನು ಬರೀ ಫ್ರೆಂಡ್ ಅಂತ ಹೇಳಕ್ಕಾಗಲ್ಲ, ಬ್ರದರ್ ಅಂತ ಹೇಳಕ್ಕಾಗಲ್ಲ. 3 ದಿನ ಫ್ರೆಂಡ್, 3 ದಿನ ಬ್ರದರ್. ಅವನ್ ಎಲ್ಲವೂ. ಹೆಸರೇನು? ಕಾರ್ತಿಕ್ ಅಂತ. ಈ ಫ್ರೆಂಡ್ಸ್ ಬಗ್ಗೆ, ಈ ಲವ್ ಬಗ್ಗೆ ಏನಾದ್ರು ಹೇಳ್ಬೋದಾ? ಬ್ರೋ ಅದು ಫ್ರೆಂಡ್ಸ್ ಲವರ್ ಅಷ್ಟೇ, ಇನ್ನೇನ್ ಹೇಳ್ಬೇಕು. ಅದ್ರ ಬಗ್ಗೆ ಏನಾದ್ರು ಹೇಳಿ. ಈಗ ಫ್ರೆಂಡ್ಶಿಪ್ ಅದ್ರ ಬಗ್ಗೆ ಎಕ್ಸಾಂಪಲ್ ತಗೊಳ್ಳಿ, ಅದ್ರ ಬಗ್ಗೆ ಏನಾದ್ರು ಹೇಳಿ. ನಿಮ್ಮ ಜೊತೆಲಿ ಯಾವ ತರ ಇರ್ತಾರೆ ನಿಮ್ಮ ಫ್ರೆಂಡು, ಅದ್ರ ಬಗ್ಗೆ. ಸರ್ ಬೇಸಿಕಲಿ ಫ್ರೆಂಡ್ಶಿಪ್ ಅಂದ್ರೆ ಕಂಫರ್ಟ್ ಝೋನ್ ಎಲ್ಲಿರ್ತದೋ ಅದು ಫ್ರೆಂಡ್ಶಿಪ್. ಆಡ್ಕೊಡೋರು ಇರ್ತಾರೆ, ನಮ್ ಬಗ್ಗೆ ಹೊಗಳೋರು ಇರ್ತಾರೆ. ಅಷ್ಟೇ. ನಮ್ ಜೊತೆ ಖುಷಿಯಾಗಿ ಯಾರು ಇರ್ತಾರೋ ಅವರೇ ಫ್ರೆಂಡ್ಸ್. ಲವರ್ ಅಂತ ಯಾರಿಲ್ಲ, ಅವ್ರ ಬಗ್ಗೆ ನನ್ಗೂ ಗೊತ್ತಿಲ್ಲ. ಎಲ್ಲ ನಿಮ್ಮ ಫ್ರೆಂಡ್ ಗ್ರೂಪ್ ಅಲ್ಲಿ ಯಾರು ಇರ್ಬೋದಾ? ಫ್ರೆಂಡ್ಸ್ ಅಂದ್ರೆ ನಿಮ್ಮ ಫ್ರೆಂಡ್ ಗ್ರೂಪ್ ಅಲ್ಲಿ ಅವರು ಲವರ್ಸ್ ಯಾರು ಇದಾರ? ಅವ್ರು ಬಿಡ್ಕೊಡಲ್ಲ ಬ್ರೋ. ಫ್ರೆಂಡ್ಸ್ ಯಾರು ಹೇಳಲ್ಲ, ಒಳಗಡೆ ಮೇಂಟೈನ್ ಮಾಡ್ತಾರ, ಹೇಳಲ್ಲ ಅಷ್ಟೇ. ಅಂದ್ರೆ ನಿಮ್ಗೆ ಯಾರು ಇಲ್ಲ ಅಂತ? ನಮ್ಗೆ ಯಾರಿಲ್ಲ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಕುಶಾಲ್, ಎಲ್ಲಿದೆ? ಇದು ಮಚ ಹೊರಗಡೆ ಬಂದಿದೆ ಈಗ ಎಷ್ಟು. ಬೈಕಲ್ಲಿ ಪೊಲೀಸರು ಹಿಡ್ಕೊಂಡ್ರು.
ಪೊಲೀಸ್ನವ್ರು ಹಿಡ್ಕೊಂಡ್ರು. ಯಾಕಂದ್ರೆ ಇದಕ್ಕೆ ಲೈಸೆನ್ಸ್ ಇಲ್ಲ ಏನಿಲ್ಲ ಅದಕ್ಕೆ. ಯಾರ ಫ್ರೆಂಡ್ ಇವಾಗ ಅದಕ್ಕೆ ಒಂದ್ ಅಮೌಂಟ್ ಇದ್ರೆ ಹಾಕಿಲ್ಲ, ನಾನು ಕೊಡ್ತೀನಿ ಬೇಕಾದ್ರೆ ನಾಳೆ. ಇವಾಗ ಅರ್ಜೆಂಟ್ ಐತೆ ಕಣಲ್ಲ. ಸರಿ ಸರಿ ಬಿಡ ಆಯ್ತು. ನೀನ್ ಹೇಳಿದ ತಕ್ಷಣ ಬಿಡ್ತಾರ ಅವರು. ಇಕ್ಕಿಲಿ ಆಯ್ತು ಮಾತಾಡೋದ. ಆಯ್ತು ಸರಿ ಸರಿ ಅಷ್ಟೇ ಬ್ರೋ. ಜೊತೆ ಯಾರು ಆಗಲ್ಲ ಅಂತ ಹೇಳ್ತಾ ಇದ್ರಿ ನಿಮ್ಮ ಫ್ರೆಂಡ್? ಹಂಗಂತಲ್ಲ, ಸಿಚುವೇಶನ್ ಎಲ್ಲಾ ಟೈಮಲ್ಲೂ ಡಿಮ್ಯಾಂಡ್ ಮಾಡ್ಬೇಕಲ್ಲ. ಇವಾಗ ನಮ್ಗಿರೋ ಸಿಚುವೇಶನ್ ಅವ್ರಿಗಿರಲ್ಲ, ಅವ್ರಿಗಿರೋ ಸಿಚುವೇಶನ್ ನಮ್ಗಿರಲ್ಲ. ಒನ್ ಟೈಮ್ ನಾವು ಪಾಸಿಟಿವ್ ಆಗಿದ್ರೆ ಅವ್ನ ನೆಗೆಟಿವ್, ಅವ್ರನ್ನ ಪಾಸಿಟಿವ್ ಆಗಿದಾಗ ನಾವು ನೆಗೆಟಿವ್. ಅಷ್ಟೇ ಲೈಫು. ಯಾರನ್ನು ಬ್ಲೇಮ್ ಮಾಡಕ್ ಆಗಲ್ಲ. ನಮ್ಮಲ್ಲಿ ಅರ್ಥ ಮಾಡಬೇಕು, ನಿಮ್ಮ ಫ್ರೆಂಡ್ ನೀವು ಬುಡ್ಕೊಡ್ತಾ ಇಲ್ಲ ಅಂತ ಅಲ್ಲಿಗೆ. ಫ್ರೆಂಡ್ಸ್ ಅಂದ್ರೆ ಎಲ್ಲ ಒಂದೇನೆ, ಅಂದ್ರೆ ಕಷ್ಟ ಟೈಮಲ್ಲಿ ಆಗ್ತಾರೆ, ಇಲ್ಲ ಅಂತಲ್ಲ. ಒಂದೊಂದ್ ಟೈಮ್ ಆಗೋದಿಲ್ಲ, ಅದು ಸತ್ಯನೇ ಅಲ್ವಾ. ಬಟ್ ಅವರು ನಿನ್ನ ಬಿಡ್ತಾರ ಏನೋ ಅದು ಗೊತ್ತಿಲ್ಲ, ಬಟ್ ನೀವು ಮಾತ್ರ ಫ್ರೆಂಡ್ಶಿಪ್ ನ ಬಿಡ್ಕೊಡ್ತಾ ಇಲ್ಲ. ಅಲ್ಲಿ ಅರ್ಥ ಆಗ್ತೈತೆ ನೀವ್ ಹೇಳ್ತಿರೋದು. ಅಲ್ಲ, ಫ್ರೆಂಡ್ಸ್ ನ ಯಾರು ಈಜಿಯಾಗಿ ಬಿಡ್ಕೊಡಲ್ಲ, ಯಾಕಂದ್ರೆ ಎಲ್ಲಾರು ಹೆಂಗ್ ಫ್ರೆಂಡ್ ಮಾಡ್ತಾ ಗೊತ್ತಿಲ್ಲ. ನಾನ್ ಮಾತ್ರ ಸ್ವಲ್ಪ ಜನ ಇಲ್ಲಿಗೆ, ಒಬ್ಬೊಬ್ರು ಇಲ್ಲಿಗೆ ಟಚ್ ಆಯ್ತಾರೆ, ಒಬ್ಬೊಬ್ರು ಮಾತಿಗೆ ಟಚ್ ಆಯ್ತಾರೆ, ಒಬ್ಬೊಬ್ರು ಬಂದಿ ಊಟ ತಿಂಡಿಲಿ ಜೊತೆಗಿದ್ದು ತಿನ್ಕೊಂಡು ಹೋಯ್ತಾರೆ. ಅವೆಲ್ಲ ಇದ್ಮೇಲೆ ನಾವು ಎಲ್ಲಾರು ಕಳ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ ಉಳ್ಸ್ಕೊಳಕ್ ನೋಡ್ಬೇಕು ಅಷ್ಟೇ. ದಿಗಂತ ಚಂದ. ಈ ಫ್ರೆಂಡ್ಸ್ ಬಗ್ಗೆ, ಈ ಲವ್ ಬಗ್ಗೆ ನಾವು ಒಂದೆರಡು ಮಾತಾಡ್ಬೋದು ಬ್ರೋ. ಫ್ರೆಂಡ್ಸ್ಗೂ ಲವ್ ಎರಡೇ ಡಿಫ್ರೆನ್ಸ್. ಕಷ್ಟ ಅಂತ ಬಂದ್ರೆ ಫ್ರೆಂಡೇ ಬರೋದು, ಏನೇ ಆದ್ರೂ ಲವ್ ಬರೋದಿಲ್ಲ. ಈಗ ನಾನು ಒಂದ್ ಹುಡುಗಿ 4 ವರ್ಷ ಲವ್ ಮಾಡ್ತಿದ್ದೆ. ನಾನು ಎಷ್ಟ್ ಕೇರ್ ಮಾಡ್ತೀನಿ ಅಂದ್ರೆ ಅವಳಿಗೆ ಕೇರ್ ಅನ್ನೋದು ಏನ್ ಗೊತ್ತಿಲ್ಲ. ಕೇರ್ ನೆಗ್ಲೆಕ್ಟ್ ಮಾಡೋದು. ಹೇಳೋಷ್ಟು ಹೇಳ್ದೆ, ಇಲ್ಲ ಬಿಡ್ತೀನಿ ಅಂದು ಬಿಟ್ಟೆ, ಆರಾಮಾಗಿ ಬಿಟ್ಟೆ. ಈಗ ಇವ್ರ ಜೊತೆ ನೆಮ್ಮದಿಯಾಗಿದ್ದೀನಿ. ಎಷ್ಟು ಖುಷಿಯಾಗಿರ್ಬೇಕು ಅಂದ್ರೆ ಇವ್ರಿದ್ರೆ ಖುಷಿಯಾಗಿರ್ತೀನಿ ಬ್ರೋ. ಜೀವನದಲ್ಲಿ ಏನು ನೆನ್ಪರೋದಿಲ್ಲ. ಇವ್ರಿದ್ರೆ ಹುಡುಗರು ಅಂದ್ರೆ ಹುಡುಗರ ಜೊತೆ ಇದ್ರೆ ಯಾವ್ದು ನೆನ್ಪರೋದಿಲ್ಲ ಯಾವತ್ತು. ಅದಕ್ಕೋಸ್ಕರ ಯಾವ್ದು ಫ್ರೆಂಡ್ಸ್ ಮಾಡ್ಕೊಂಡು ಹುಡುಗಿರ ನಂಬರ್ದು. ದುಡ್ಡಿದ್ರೆ ಹುಡುಗಿರು ಬ್ರೋ, ಇಲ್ಲ ಅಂದ್ರೆ ಯಾರು ಬರಲ್ಲ. ದುಡ್ಡು ನಮ್ಮ ಹತ್ರ ಏನು ಇಲ್ಲ, ಏನೇ ಊಟ ಬೇಕು ಏನ್ ಬೇಕು ಅಂದ್ರೆ ನನ್ನ ಮಕ್ಳಿಗೆ ಫೋನ್ ಮಾಡಿದ್ರೆ ಪಕ್ಕ ಜೊತೆ ಇರ್ತಾರೆ. ಅದೇ ಇಂಪಾರ್ಟೆಂಟ್ ನಮ್ಗೆ. ಫ್ರೆಂಡ್ ಬಗ್ಗೆ ಫ್ರೆಂಡ್ಸ್ ಅಂದ್ರೆ ಎಲ್ಲಾನು ಅಷ್ಟೇ. ಫ್ರೆಂಡ್ಸ್ ಅಂದ್ರೆ ಹೇಳಕ್ ಆಗಲ್ಲ ಬ್ರೋ, ಡಿಸ್ಕ್ರೈಬ್ ಮಾಡಕ್ ಆಗಲ್ಲ ಅವ್ರ ಬಗ್ಗೆ. ಏನೇ ಪ್ರಾಬ್ಲಮ್ ಇದ್ರು ಅವ್ರ ಹತ್ರನೇ ಏನೇ ಆಗ್ಲಿ ಫ್ರೆಂಡ್ಸ್ ಇರ್ಬೇಕು, ಜೀವನದಲ್ಲಿ ಫ್ರೆಂಡ್ಸ್ ಇರ್ಬೇಕು. ಈಗ ನಿಮ್ಮ ಫ್ರೆಂಡ್ ಬಗ್ಗೆ ಏನಾದ್ರು ಒಂದು ಫ್ರ್ಯಾಂಕ್ ಕಾಲ್ ಮಾಡುವ ಮಾಡೋಣ. ಆಯ್ತು, ಏನಂತ ಹೇಳ್ಬೇಕು? ಈಗ ಕಾಲ್ ಮಾಡ್ಬಿಟ್ಟು ಬರ್ಬೇಕಾರೆ ಪೊಲೀಸ್ ಅವ್ರು ಹಾಕಬಿಟ್ಟವ್ರೆ, ಒಂದ್ 5,000 ಅಮೌಂಟ್ ಕೇಳ್ತವ್ರೆ. ಹಲೋ ಮಗ, ಎಲ್ಲಿದೆ ಮಗ? ರೂಮಲ್ಲಿ. ಮಗ ಹಿಂಗೆ ಬೈಕಲ್ಲಿ ಬರ್ತಿದ್ದೆ, ಪೊಲೀಸರು ಇಟ್ಕೊಬಿಟ್ಟವ್ರೆ. ಇಲ್ಲಿ ಮಾಮೂಲಿ ಅಗ್ರಹಾರ ಸರ್ಕಲ್ ಮೇಲ್ಗಡೆ. ಹೌದಾ? ಅರ್ಜೆಂಟ್ 2,000 ಅಮೌಂಟ್ ಬೇಕಲ್ಲ, ಬತ್ತೀಯಾ ತಗೊಂಡು? 2,000? ಹಾ, 5 ನಿಮಿಷ ATM ಅಲ್ಲಿ ಡ್ರಾ ಮಾಡ್ಕೊಂಡು ಬರ್ತೀನಿ. ಸರಿ ಮಗ, ಆಯ್ತು, ಬೇಗ ಬಾ. ಅಷ್ಟೇ ಬ್ರೋ, ಹೇಳಿಲ್ವಾ? ಹುಡುಗಿನ ನಂಬಿದ್ರೆ ಚೊಂಬೆ ಜೀವನದಲ್ಲಿ, ಹುಡುಗರು ನಂಬಿದ್ರೆ ಎಲ್ಲಾನು. ಈಗ ನಮ್ಗೊಂದು ಊಟ ಇಲ್ವಾ, ಇವ್ರ ಮನೆಗೆ ಹೋದ್ರೆ ಅವ್ರ ಅಮ್ಮ ಕರ್ದ್ಬಿಟ್ಟು ಊಟ ಹಾಕ್ತಾರೆ. ಇಲ್ಲಿ ಇವ್ರ ಮನೆಗೆ ಹೋದ್ರೆ ಇವ್ರು ಕರ್ಕೊ ಊಟ ಹಾಕ್ತಾನೆ. ಹುಡುಗಿರ್ ಮನೆಗೆ ಕರ್ಕೋಕ್ ಅವ್ರಿಗೆ ನಮ್ನ ಕರ್ಕೋಗಲ್ಲ. ಅವ್ರ ಫ್ರೆಂಡ್ಸ್ ಮುಂದೆ ನಮ್ನ ಇವನೊಂದ್ ಲವರ್ ಅಂತ ಪರಿಚಯ ಮಾಡ್ಕೋತಾರ? ಇಲ್ಲ, ಹಿಂಗೆ ಫ್ರೆಂಡು ಅಣ್ಣ ಅಂತಿರೋ ಬೇಕಾರೆ ಅಂದ್ಬಿಡ್ತಾರೆ. ಲವರ್ ಅಂತ ಯಾವ್ದು ಹೇಳ್ಕೊಳ್ಳೋದಿಲ್ಲ. ಅದು ಮೇನು ಜೀವನದಲ್ಲಿ. ಯಾವಾಗ್ಲೂ ಫ್ರೆಂಡ್ ಬ್ರೋ. ಫ್ರೆಂಡ್ ಅಂದ್ರೆ ಜೀವನನೇ. ಈಗ ಮನೆಯಿಂದ ಹೊರಗಡೆ ಬಂದು ಇಲ್ಲಿ ಜೀವನ ಮಾಡ್ತಿದೀವಿ ಅಂದ್ರೆ ಫ್ರೆಂಡ್ಸು. ಈಗ ಒಂದೊತ್ತು ಊಟ ಇಲ್ಲ, ಅವ್ರ ಮನೆಗೆ ಹೋಗೋದು ಊಟ ಕೊಡಿ ಅಂತ ಅವ್ರ ಅಮ್ಮ ಊಟ ಹಾಕಿದಾರೆ ಕರೆದ್ಬಿಟ್ಟು. ಬೇರೆ ಯಾರ ಮನೇಲಿ ಹಾಕಲ್ಲ. ಅಷ್ಟೇ ಫ್ರೆಂಡ್ಸ್ ಬ್ರೋ. ಫ್ರೆಂಡ್ ಅಂದ್ರೆ ಎಲ್ಲಾನು ಈಗ ನಮ್ ಜೀವನದಲ್ಲಿ. ಸರಿ ಬ್ರೋ. ಸರಿ ಮಿತ್ರ, ಅಪ್ರತಿಮ ವೀರನಾದ ನಿನಗೆ ನಮ್ಮ ಅಂಗರಾಜ್ಯದ ಸಿಂಹಾಸನವನ್ನಷ್ಟೇ ಅಲ್ಲ, ನನ್ನ ಹೃದಯ ಸಿಂಹಾಸನವನ್ನು ನೀಡಿ ಮಿತ್ರನಾಗಿ ಸ್ವೀಕರಿಸುತ್ತೇನೆ.